Okay, now I am discussing Unit 5, theoretical aspects relating to the liquidation of a company. So Unit 5 is about the liquidation of companies. So here, when it comes to the liquidation of a company, it's a legal process where the company wants to close the affairs of a company. Company cannot simply shut down the doors and say it is liquidated, right? So there is a legal procedures that we have to understand the process of the liquidation of companies. What do you mean by liquidation? Liquidation or winding up is a legal procedure by which the company comes to an end. So ಒಂದು ಊರ್ಜಿತವಾಗಿ ಒಂದು ಕಂಪನಿ ಕ್ಲೋಜರ್ ಆಗೋದಕ್ಕೆ ನಾವು ಲಿಕ್ವಿಡೇಷನ್ ಅಂತ ಕರಿತೀವಿ. ಸೊ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಪ್ರಾಸೆಸ್ ವೇರ್ ಬೈ ಇಟ್ಸ್ ಲೈಫ್ ಈಸ್ ಎಂಡೆಡ್ and its property is administered for the benefit of the creditors and the members. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಅನ್ನ ನೀವು ತಗೊಂಡ್ರೆ ಅಸೆಟ್ಗಳನ್ನ ಪರ್ಚೇಸ್ ಬ್ಯಾಲೆನ್ಸ್ ಶೀಟ್ ಅನ್ನ ತಗೊಂಡ್ರೆ ಒಂದು ಅಸೆಟ್ಸ್ ಕಡೆಗೆ ನಮ್ಗೆ ಏನೇನು ಅದು ಅಸೆಟ್ ಇಟ್ಕೊಂಡಿದೆ ಅದನ್ನ ಹೇಳ್ತಾ ಹೋಗುತ್ತೆ. ಲಯಬಿಲಿಟೀಸ್ ಕಡೆ ಯಾವ್ಯಾವ ಲಯಬಿಲಿಟಿಗಳನ್ನ ಇದು ಇಟ್ಕೊಂಡಿದೆ, ಇಟ್ ಕುಡ್ ಬಿ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಥವಾ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಡ್ ಸೊ ಆನ್ ಅಂಡ್ ಸೋ ಫೋರ್ತ್, ರೈಟ್? ಸೊ ಇಲ್ಲಿಗೆ ಸಾಲ್ವೆಂಟ್ ಒಂದು ಒಂದು ಆರ್ಗನೈಸೇಷನ್ ಲಿಕ್ವಿಡೇಷನ್ಗೆ ಬಂದವಾಗ ಫಸ್ಟ್ ನಾವು ಇದನ್ನ ತಗೋಬೇಕಾಗತ್ತೆ. Okay, so here the organization has to take care of this particular thing, because the organization is not taking care of this, ಏನು ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗಿರೋದು ಅದನ್ನ ಪ್ರಾಪರ್ ವ್ಯಕ್ತಿಗೆ ಸಿಕ್ಕಲ್ಲ, ರೈಟ್? ಸೊ ಈ ಇನ್ಸಾಲ್ವೆನ್ಸಿಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಎಲ್ಲಾ ಅದಕ್ಕೆ ಕೊಡ್ಬೇಕಾಗಿರುವಂತ ಅಮೌಂಟಿಗೂನು ಬಂದಿರುವಂತ ಅಮೌಂಟ್ ಎರಡಕ್ಕೂ ಟ್ಯಾಲಿ ಆಗ್ತಾ ಇರಲ್ಲ. ಇನ್ಸಫಿಶಿಯಂಟ್ ಇದ್ದಾವಾಗ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಲ್ಲಿ ನಮ್ಗೆ ಕಂಪನೀಸ್ ಆಕ್ಟ್ ಹೇಳ್ತಾ ಹೋಗುತ್ತೆ. ಸೊ ಹಿಯರ್ a solvent as well as insolvent company may be liquidated. Modes of winding up of the or the liquidation according to section 271 of the Companies Act 2013, a company can be liquidated or wound up the following ways: by the tribunal and the voluntary. So ವಾಲಂಟರಿ ವೈಂಡಿಂಗ್ ಅಪ್ ಆಗಬಹುದು ಅಥವಾ ಒಂದು ಇಂಟರ್ವೆನ್ಷನ್ ಆಫ್ ಲಾ ಮೂಲಕನೂ ಸಹ ಆಗಬಹುದು. Now, winding up by the tribunal as per section 271 of the Companies Act 2013, in the following circumstances a company may be wound up by the tribunal. A company may on a petition under section 272 be wound up by the tribunal if the company is unable to pay its debts. So ಅದಕ್ಕೆ ಡ್ಯೂ ಇರುವಂತಹ ಅಮೌಂಟ್ಗಳನ್ನ ಕೊಡಕ್ಕೆ ಅಸಾಧ್ಯವಾಗಿದ್ದವಾಗ ಕಂಪನಿ ಟ್ರಿಬ್ಯುನಲ್ ಮೂಲಕ ವೈಂಡ್ ಅಪ್ ಆಗಬಹುದು. The company has by special resolution resolved that the company would be wound up by the tribunal. ಅವರೇ ಒಂದು ಸ್ಪೆಷಲ್ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಬಹುದು. If the company has acted against the interests of the sovereignty and the integrity of India, so ದೇಶದ ವಿರುದ್ಧವಾಗಿ ಮೊರಾಲಿಟಿ, ಡಿಸೆನ್ಸಿಗೆ ವಿರುದ್ಧವಾಗಿ ಏನಾದ್ರು ಕೆಲಸಗಳನ್ನ ಮಾಡಿತ್ತಿದ್ರೆ, if the respect of the state is not protected, then the tribunal has ordered the winding up of a company under the chapter 19. ಆವಾಗ ಈ ಸಿಕ್ಕ ಕಂಪನಿಗಳು ಅಂದ್ರೆ ಲಾಸ್ ಅಲ್ಲಿ ಇನ್ಕರ್ ಮಾಡ್ತಾ ಇರುವಂತ ಕಂಪನಿಗಳನ್ನ ನಾವು ಸಿಕ್ಕ ಕಂಪನೀಸ್ ಅಂತೀವಿ. ಅವಾಗ ಟ್ರಿಬ್ಯುನಲ್ಲೇ ತಗೋಬಹುದು ಒಂದು ಇದನ್ನ. ಸೊ if on an application made by the registrar or any other person authorized by the central government by notification under this act, so ಆವಾಗ ಈ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಸಹ ಯಾವುದೋ ಒಂದು ಫ್ರಾಡ್ ಅಥವಾ ಮಿಸ್ಕಾಂಡಕ್ಟ್ ಮಾಡಿತ್ತಿದ್ರೆ ಅವಾಗ್ಲೂ ಸಹ ಈ ಒಂದು ವೈಂಡಿಂಗ್ ಅಪ್ ಅನ್ನ ಮಾಡಬಹುದು. If a company has made a default in filing with the registrar its financial statements or annual returns for immediately preceding 5 consecutive financial return years. So financial years ಗೆ ಅವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮತ್ತೆ ಆನ್ಯುವಲ್ ರಿಟರ್ನ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಅದನ್ನ ಡಿಫಾಲ್ಟ್ ಆಗಿದ್ದವಾಗ, if the tribunal is of the opinion that it is just and equitable that the company should be wound up, ಟ್ರಿಬ್ಯುನಲ್ ಅಂದ್ಕೊಂಡ್ರೆ ಈ ಒಂದು ಕಂಪನಿ ವೈಂಡ್ ಅಪ್ ಆಗೋದೇ ಉತ್ತಮ ಅಂತ ಅದ್ರ ಗಮನಕ್ಕೆ ಬಂದ್ರೆ ಅವಾಗ. ಸೊ ಈ ಇಷ್ಟು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಒಂದು ಟ್ರಿಬ್ಯುನಲ್ ನ ಇಂಟರ್ವೆನ್ಷನ್ ಮೂಲಕ ನಾವು ವೈಂಡಿಂಗ್ ಅಪ್ ಅನ್ನ ಮಾಡ್ತೀವಿ. ಒಬ್ಬ ಲಿಕ್ವಿಡೇಟರ್ ಅಂತ ಹೇಳಿದ್ರೆ,
Liquidator is a person who is appointed for the purpose of liquidating the company. ಅಂದ್ರೆ ಒಂದು ಆರ್ಗನೈಸೇಷನ್ ಲಿಕ್ವಿಡೇಷನ್ ಹೋಗಿದೆ ಅಂತ ಹೇಳಿದ್ರೆ ಕಂಪನಿ ಅಮೌಂಟ್ ಅನ್ನ ರಿಯಲೈಸ್ ಮಾಡಬೇಕು, ಅವುಗಳನ್ನ ಡಿಸ್ಪರ್ಸ್ಮೆಂಟ್ ಮಾಡಬೇಕು. ಈ ಒಂದು ಕೆಲಸವನ್ನ ಒಬ್ಬ ಲಿಕ್ವಿಡೇಟರ್ ಮಾಡ್ತಾನೆ. ಅವರ ಕೆಲಸ ಏನಂದ್ರೆ ಅಸೆಟ್ ಏನೇನ್ ಅಸೆಟ್ ಇದೆ ಅವುಗಳನ್ನೆಲ್ಲ ಸೇಲ್ ಮಾಡೋದು, ಅದ್ರ ಬರುವಂತ ಮೊತ್ತಗಳನ್ನ ಕಲೆಕ್ಟ್ ಮಾಡೋದು, ಯಾರ್ಯಾರಿಗೆ ಕಾಂಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವರಿಗೆ ಅದು ಯಾವ್ಯಾವ ತರದಲ್ಲಿ ಅದನ್ನ ನಾವು ಹಂಚಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. So in case of winding up of a company by the tribunal at the time of passing of the order for winding up shall appoint official liquidator or a liquidator from panel maintained by the central government, consisting of the names of chartered accountants, advocates, company secretaries, cost accountants, and such other professionals as may be notified by the central government having at least 10 years of experience in company matters. So ಈ ಕಂಪನಿಯ ಒಂದು ವಿಷಯಗಳಲ್ಲಿ ಯಾರಿಗೆ ಒಂದು ನಾಲೆಡ್ಜ್ ಇದೆ for about 10 years ಅಂತವನ್ನ ನಾವು ತಗೊಳ್ತೀರಿ. In case of voluntarily winding up, a voluntary liquidator is appointed by the resolution in the general body meeting of the members of the company. So in case of tribunal ಅಲ್ಲೇ ಒಬ್ರು ಮೆಂಬರ್ ಅನ್ನ ಅಪಾಯಿಂಟ್ ಮಾಡತ್ತೆ. ವಾಲಂಟರಿಲಿ ವೈಂಡಿಂಗ್ ಅಪ್ ಅಲ್ಲಿ ಇವರು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿನ ಅವರು ಅಪಾಯಿಂಟ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಅ ಲಿಕ್ವಿಡೇಟರ್ ಈಸ್ ಅಪಾಯಿಂಟೆಡ್. ಆರ್ಡರ್ ಆಫ್ ಪೇಮೆಂಟ್ ನಾನು ಹೇಳ್ದೆ, ಒಬ್ಬ ಲಿಕ್ವಿಡೇಟರ್ ನ ಒಂದು ಪ್ರೈಮರಿ ಡ್ಯೂಟಿ ಏನಂದ್ರೆ ಅಸೆಟ್ ಗಳನ್ನ ರಿಯಲೈಸ್ ಮಾಡೋದು, ಆ ಬಂದಿರುವಂತ ದುಡ್ಡನ್ನ ಕೊಡೋದು. ಸೊ ನಾವು ಇಲ್ಲಿ ನಮ್ಗೆ ಆರ್ಡರ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ, ಪ್ರಿಫರೆನ್ಷಿಯಲ್ ಆರ್ಡರ್ ಆಫ್ ಪ್ರಿಫರೆನ್ಸ್. ಓಕೆ, ಫಸ್ಟ್ ನಾವು ವೈಂಡಿಂಗ್ ಅಪ್ ಗೆ ಆಗುವಂತ ಎಲ್ಲಾ ಎಕ್ಸ್ಪೆಂಡಿಚರ್ ಗಳನ್ನ ಫಸ್ಟ್ ಕೊಡ್ಬೇಕಾಗುತ್ತೆ. ಫಸ್ಟ್ ಅದರಲ್ಲಿ ಎರಡನೇ ಒಂದ್ ಬರುತ್ತೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಯಾರನ್ನ ಈಗ ಅಪಾಯಿಂಟ್ ಮಾಡಿರ್ತಾರಲ್ವಾ ಅವರಿಗೆ ಕೊಡ್ಬೇಕು. ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಫ್ಲೋಟಿಂಗ್ ಚಾರ್ಜ್, ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನ ಪ್ರತಿ ವರ್ಷ ಒಂದು ಕಂಪ್ನಿ ಕೊಡ್ಕೋತಾ ಬರುತ್ತೆ ಒಂದು ಕ್ರೆಡಿಟರ್ಸ್ ಮೇಲೆ. ಸೆಕ್ಯೂರ್ಡ್ ಡಿಬೆಂಚರ್ಸ್ ಆರ್ ಸೆಕ್ಯೂರ್ಡ್ ಫಾರ್ಮ್ ಆಫ್ ಡೆಟ್, ದಟ್ಸ್ ಅ ಎಕ್ಸಾಂಪಲ್, ರೈಟ್? ಸೊ ಪ್ರತಿ ವರ್ಷ ಡಿಬೆಂಚರ್ಸ್ ಮೇಲೆ ಕಂಪನಿ ಇಂಟ್ರೆಸ್ಟ್ ನ ಕೊಡ್ಬೇಕಾಗುತ್ತೆ. ಸೊ ಫಿಕ್ಸ್ಡ್ ರೇಟ್ ಆಫ್ ಫ್ಲೋಟಿಂಗ್ ಚಾರ್ಜ್ ಅನ್ನ ಇಟ್ಟವಾಗ. ನೆಕ್ಸ್ಟ್ ಇಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇರ್ತಾರೆ, ಅವರಿಗೇನು ಬ್ಯಾಕಿಂಗ್ ಇರುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. Unsecured creditors, they don't have any asset backing for them, so that is unsecured creditors. Surplus F&E is contributed to the preference shareholders. So preference shareholders ಗೆ ನೆಕ್ಸ್ಟ್ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಹಿಂದಿನ ವರ್ಷಗಳು ಅದನ್ನ ಕೊಡ್ತೀವಿ. ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಶೇರ್ ಕ್ಯಾಪಿಟಲ್ ನ ಕೊಡ್ತೀವಿ. ಆಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್. ಸೊ ಫಸ್ಟ್ ಒನ್ ಇಸ್ ದ ಎಕ್ಸ್ಪೆಂಡಿಚರ್, liquidation expenses, ಎರಡನೇದು ರೆಮ್ಯುನರೇಷನ್ ಟು ದ ಲಿಕ್ವಿಡೇಟರ್, ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, then the unsecured creditors. Finally we come to the share capital, that is preference share capital, and finally if anything is left over it is given to the equity shareholders. This is about the theoretical part in the liquidation of the companies. Thank you.